Hi guys, welcome back to my YouTube channel JR Shalini Vlogs. Guys, ನಾನು ಇವತ್ತು ನಿಮಗೊಂದು ಬ್ಯೂಟಿ ಟಿಪ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ರು, ಶಾಲಿನಿ ನಿನ್ನ ಹೇರ್ ಇಷ್ಟೊಂದು ಲಾಂಗ್ ಆಗಿದೆ, ಇಷ್ಟು ಚೆನ್ನಾಗಿದೆ, ಏನಾಗ್ತೀಯಾ ಅಂತ ಕೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ನಾನು ಈ ವ್ಲಾಗಲ್ಲಿ ನನ್ನ ಹೇರ್ ಸೀಕ್ರೆಟ್ನ ನಿಮಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಯಾವ ಥರ ನನ್ನ ಹೇರುಗೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ, ಸೊ ಯಾವುದಕ್ಕೋಸ್ಕರ ನನ್ನ ಹೇರು ಇಷ್ಟೊಂದು ಚೆನ್ನಾಗಿ ಲಾಂಗ್ ಆಗಿ ಬೆಳೆದಿದೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆಲ್ಲ ಶೇರ್ ಮಾಡ್ತೀನಿ ಗಾಯ್ಸ್. ಬನ್ನಿ ನನ್ನ ಹೇರ್ ಸೀಕ್ರೆಟ್ನ ಇವಾಗ ಹೇಳ್ತೀನಿ, ಓಕೆನಾ ಗಾಯ್ಸ್. ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕನೂ ಕೂಡ ನಮ್ಮ ಕೂದಲು ಸ್ಟ್ರಾಂಗ್ ಆಗಿರಬೇಕು, ಹೇರ್ ಫಾಲ್ ಆಗಬಾರ್ದು, ದಟ್ಟವಾಗಿ ಬೆಳಿಬೇಕು ಅಂತ ಆಸೆ ಇರುತ್ತೆ ಅಲ್ವಾ ಎಲ್ಲರಿಗೂ ಹಾಗೆ. ಸೊ ನನ್ನ ಕೂದಲು ಇಷ್ಟೊಂದು ದಟ್ಟವಾಗಿರೋಕ್ಕೆ ಕಾರಣ 4 ಪದಾರ್ಥಗಳು: ಕರಿಬೇವಿನ ಸೊಪ್ಪು, ಮೆಂತ್ಯ, ಸಾಸಿವೆ ಮತ್ತು ನಾರ್ಮಲ್ ಕೊಕೊನಟ್ ಆಯಿಲ್. ಸೊ ಮೊದಲನೇ ಬಾರಿಗೆ ನಾನು ಯಾವಾಗಲೂ ಏನು ಮಾಡ್ತೀನಿ ಅಂತಂದರೆ, ಒಂದು ಬಾಣಲಿನ ಕಾಯಕ್ಕಿಡ್ತೀನಿ ಗಾಯ್ಸ್. ಕಾಯಕ್ಕಿಟ್ಟು ಅದಕ್ಕೆ ನಾರ್ಮಲ್ ಕೊಬ್ಬರಿ ಎಣ್ಣೆ ಯಾವುದಾದ್ರೂ ಓಕೆ, ಜಸ್ಟ್ ಕೊಬ್ಬರಿ ಎಣ್ಣೆ ಇಂಥದ್ದೇ ಬೇಕು ಅಂತ ಮೆನ್ಷನ್ ಏನು ಮಾಡಲ್ಲ ನಾನು. ಜಸ್ಟ್ ನಾರ್ಮಲ್ ಒಂದು ಕೊಕೊನಟ್ ಆಯಿಲ್, ಆ ಕೊಕೊನಟ್ ಆಯಿಲ್ನ ಆ ಬಾಣಲಿಗೆ ನೀವು ಹಾಕಬೇಕು. ಅದು ಸ್ವಲ್ಪ ಕಾಯಬೇಕು, ಬಿಸಿ ಆಗಬೇಕು ಕೊಬ್ಬರಿ ಎಣ್ಣೆ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ, ಆಮೇಲೆ ಸ್ವಲ್ಪ ಮೆಂತ್ಯ ಕಾಳು, ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಅಷ್ಟನ್ನು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಕೊಬ್ಬರಿ ಎಣ್ಣೆನೊಳಗಡೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಅಂದರೆ ಅದು ಬ್ರೌನಿಷ್ ಆಗಿ ಕನ್ವರ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ಅದನ್ನು ಫ್ರೈ ಮಾಡ್ತಾ ಇದ್ದರೆ ಆ ಸಾಸಿವೆದು ಫ್ಲೇವರು ಮತ್ತು ಕರಿಬೇವಿನ ಸೊಪ್ಪಿನ ಫ್ಲೇವರು ಅದೆಲ್ಲ ಕೂಡ ಎಣ್ಣೆಗೆ ಹಿಡ್ಕೊಳ್ಳುತ್ತೆ. ಸೊ ಅಲ್ಲಿ ತನಕ ಅದನ್ನು ಚೆನ್ನಾಗಿ ಬಾಡಿಸ್ಕೊತಾ ಇರಬೇಕು. ಸೊ ಈ ಕರಿಬೇವಿನ ಸೊಪ್ಪು, ಮೆಂತ್ಯ, ಸಾಸಿವೆಯಿಂದ ಏನೇನು ಉಪಯೋಗ ಆಗುತ್ತೆ ನಮ್ಮ ಕೂದಲು ಸ್ಟ್ರಾಂಗ್ ಆಗೋಕ್ಕೆ ಅಂದರೆ ಗಾಯ್ಸ್, ಕರಿಬೇವಿನ ಸೊಪ್ಪು ಮತ್ತು ಮೆಂತ್ಯ ಬಂದು ವಿಟಮಿನ್ ಬಿ ಇರೋದ್ರಿಂದ ನಮ್ಮ ಕೂದಲಲ್ಲಿ ಇರುವ ಬೇರುಗಳನ್ನ ಅದು ಸ್ಟ್ರಾಂಗ್ ಮಾಡುತ್ತೆ. ಮತ್ತು ಸಾಸಿವೆ ಬಂದು ನಮ್ಮ ಕೂದಲಲ್ಲಿರೋ ಬೆಳವಣಿಗೆನ ಹೆಚ್ಚಿಗೆ ಮಾಡುತ್ತೆ. ಸೊ ಆ 3 ಪದಾರ್ಥ ಇದ್ರೇ ಸಾಕು. ಚೆನ್ನಾಗಿ ಫ್ರೈ ಆದಮೇಲೆ ಗಾಯ್ಸ್ ಅದನ್ನು ಒಂದು ಚಿಕ್ಕ ಬಟ್ಲಿಗೆ ಎತ್ಕೊಂಡು ಆಯಿಲ್ನ ನಾನು ಫಿಲ್ಟ್ರ್ ಮಾಡಿಕೊಂಡೆ. ಅದು ನೋಡಿ ಯಾವ ಕಲರ್ಗೆ ಕನ್ವರ್ಟ್ ಆಗಿದೆ ಅಂತ. ಸೊ ಅದು ಬಿಸಿ ಇರುತ್ತೆ, ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ನಮ್ಮ ಹೇರ್ಗೆ ಅಪ್ಲೈ ಮಾಡ್ಕೋಬೇಕು. ನೀವು ಅಪ್ಲೈ ಮಾಡುವಾಗ ಗೈಸ್ ಏನು ಮಾಡಿ ಅಂದರೆ, ಫಸ್ಟು ಈ ಥರ ಪಾರ್ಟಿಷನ್ ಮಾಡ್ಕೊಳ್ಳಿ 2 ಕಡೆ ಕೂದಲನ್ನ ಮಾಡಿಕೊಂಡು. ಯಾವಾಗಲೂ ಫಸ್ಟು ನಾವು ಕೂದಲಿನ ಬೇರಿಗೆ ಅಪ್ಲೈ ಮಾಡಬೇಕು. ನಾವು ಆಯಿಲ್ ಹಚ್ಚುವಾಗ ಮೊದಲನೇದಾಗಿ ಹೇಳಬೇಕು ಅಂತಂದರೆ ಫಸ್ಟು ರೂಟ್ಗೆ ಹಚ್ಚಬೇಕು ಗೈಸ್. ಯಾಕೆಂದರೆ ರೂಟ್ ಇಂಪಾರ್ಟೆಂಟು ಕೂದಲು ಬೆಳವಣಿಗೆ ಆಗೋಕ್ಕೆ. ಸೊ ಆದರೂ ಆಯಿಲಿಂದ ಹೇರ್ನ ಮಸಾಜ್ ಮಾಡ್ಕೊಳ್ಳಿ ಗೈಸ್. ಮಸಾಜ್ ಮಾಡಿಕೊಂಡು ಮಿನಿಮಮ್ ಅಪ್ಲೈ ಮಾಡ್ತಾ ಇದ್ದೀನಲ್ಲ ಅಲ್ಲಿ ಆ ಥರ ಅಪ್ಲೈ ಮಾಡಿಕೊಂಡು ಒಂದು ಮಿನಿಮಮ್ ಅಂದರೆ 1 or 2 hours ಆಯಿಲು ಕೂದಲಲ್ಲಿ ನೆನಿಬೇಕು. ಸೊ 1 hour or 2 hours ಚೆನ್ನಾಗಿ ನೆನೆಸಿ, ಆಫ್ಟರ್ 1-2 hours ಆದಮೇಲೆ ನೀವು ಬಾತ್ ಅಂದರೆ ಸ್ನಾನ ಮಾಡ್ಕೊಳ್ಳಿ. ದಟ್ ಇಸ್ ದ ಬೆಸ್ಟ್ ವೇ ಗಾಯ್ಸ್. ಈಗ ತಾನೇ ನಾನು ಸ್ನಾನ ಮಾಡ್ಕೊಂಡು ಬಂದೆ. ನಿಮಗೆ ನಾನು ತೋರಿಸ್ನಲ್ಲ ಆಯಿಲ್ ಯಾವ ಥರ ಹಚ್ಕೊಳ್ಳೋದು ಅಂತ ಅಲ್ಲ, ಆ ಥರ ಹಚ್ಕೊಂಡು ನೀವು 1 hour ಬಿಟ್ಟು ಸ್ನಾನ ಮಾಡ್ಕೊಳ್ಳಿ ಸಾಕು. ಬಿಕಾಸ್ ಈಗ ನಾವು ನೈಟ್ ಎಣ್ಣೆ ಹಚ್ಕೊಂಡು ಮಲ್ಕೋತೀವಿ ಅಂದರೆ ಪಿಲ್ಲೋಗೆಲ್ಲ ಆಗುತ್ತೆ ಅಲ್ವಾ. ಸೊ ನಾನು ಯಾವಾಗಲೂ ಇದೇ ಥರನೇ ಡ್ಯೂಟಿಗೆ ಹೋಗಬೇಕು ಅಂತನಲ್ಲ, ಅದಕ್ಕೋಸ್ಕರ ಬ್ಯಾಂಕಿಂದ ಬಂದು ನಾನು ಏನು ಮಾಡ್ತೀನಿ ಅಂದರೆ ಈ ಥರ ಆಯಿಲ್ ಹಚ್ಕೊಂಡು 1 hour ಬಿಟ್ಟು ಸ್ನಾನ ಮಾಡಿಬಿಡ್ತೀನಿ. ಸೊ ಇವಾಗ ನಾನು ಹೇರ್ನ ಡ್ರೈ ಮಾಡ್ಕೋತೀನಿ. ಡ್ರೈ ಮಾಡಿಕೊಂಡು ಯಾವ ಥರ ಬಂದಿದೆ ಅಂತ ನಾನು ಹೇರ್ನ ನಿಮ್ಗೆ ತೋರಿಸ್ತೀನಿ, ಸರಿನಾ? ಸ್ನಾನ ಮಾಡಿ ಆದ ಮೇಲೆ ನಾನು ಹೇರ್ ಡ್ರೈ ಮಾಡ್ಕೊಂಡಿದ್ದೀನಿ ನೋಡಿ. ಸೊ ಡ್ರೈ ಆದಮೇಲೆ ನನ್ನ ಹೇರ್ ಯಾವ ಥರ ಎಷ್ಟೊಂದು ಶೈನಿಯಾಗಿ ಕಾಣಿಸ್ತಾ ಇದೆ ಅಂತ. ಸೊ ನೀವು ಇದೇ ಥರ ಮಾಡಿಕೊಂಡು ಒಂದು 15 days or 1 month ಮಾಡಿದ್ರೆ ಗೈಸ್ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಸೊ ನಾನೇ ಲೈವ್ ಎಕ್ಸಾಂಪಲ್ ಅದಕ್ಕೆ. ಸೊ ಇದೇ ಥರ ಮಾಡಿ ನಿಮಗೆ 100% ರಿಸಲ್ಟ್ ಕೊಡುತ್ತೆ. ನಂಬಿಕೆ ಇಟ್ಕೊಂಡ್ರೆ ಅಲ್ವಾ ಜೀವನ. ಸೊ ನಂಬಿಕೆ ಇಡಿ ಗೈಸ್, ಒಂದ್ಸಲ ಟ್ರೈ ಮಾಡಿ ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ನನ್ನ ಹೇರು ಶೈನಿಂಗ್ ಆಗಿ ಬರ್ತಾ ಇದೆ ಅಂತ. ಸೊ ಒಂದ್ಸಲ ಟ್ರೈ ಮಾಡಿ ಗಾಯ್ಸ್. ಈ ಬ್ಯೂಟಿ ಟಿಪ್ನ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ
ಬೆಲ್ ಬಟನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್ ಆಲ್. ಒಳ್ಳೆಯದಾಗಲಿ. ಬಾಯ್. ಪ್ಲೀಸ್ ಗಾಯ್ಸ್ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.